ಓಂ ದುರ್ಗಾ ಪರಮೇಶ್ವರಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ನಮಗೆ ಒಂದು ಸಂತೋಷ ಆದಾಗ, ದುಃಖ ಆದಾಗ, ಅಥವಾ ಯಾರ್ದಾದ್ರೂ ಒಂದು ದುಃಖದ ಸುದ್ದಿ ಸಿಕ್ಕಿದಾಗ, ಅಥವಾ ನಮಗೆ ಸಂತೋಷ ಸುದ್ದಿ ಸಿಕ್ಕಿದಾಗ, ಅಥವಾ ಕೆಲವು ಸಮಯಗಳಲ್ಲಿ ನಾವು ಒಂದು ಶಾಂತಿಯ ವಾತಾವರಣವನ್ನು ನೆಲೆಸಬೇಕು ಅಂತಕ್ಕಂಥ ಉದ್ದೇಶಪೂರ್ವಕವಾಗಿ ನಾವೇನು ಹೇಳ್ತೀವಿ, 3 ಸಾರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ 3 ಬಾರಿ ಹೇಳ್ತೀವಿ. ಈ 3 ಬಾರಿಯ ಓಂ ಶಾಂತಿ ಯಾಕೆ ಹೇಳಬೇಕು, 4 ಯಾಕೆ ಹೇಳಬಾರ್ದು, ಅಥವಾ 2 ಯಾಕೆ ಹೇಳಬೇಕು? 2 ಹೇಳ್ಬೋದಲ್ವ. ಆದರೆ ಈ 3 ಬಾರಿ ಓಂ ಶಾಂತಿ ಹೇಳೋದ್ರಿಂದ ಎಷ್ಟು ಶುಭ ಆಗುತ್ತೆ, ಅದರ ಒಂದು ಒಳ ಅರ್ಥ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಸಾಮಾನ್ಯವಾಗಿ ಧರ್ಮಚಿಂತಕರಿರ್ಬೋದು, ಮಠಾಧೀಶರಿರ್ಬೋದು, ಸ್ವಾಮಿಗಳಿರ್ಬೋದು, ಪ್ರವಚನಕಾರರಿರ್ಬೋದು, ಈ ಒಂದು ಮಾತನ್ನು ಹೇಳ್ತಾರೆ, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಇದರಿಂದ ಏನಾಗುತ್ತೆ, 3 ಸಾರಿ, 3 ಅನ್ನೋದು ಗುರುವಿನ ಸಂಖ್ಯೆ ಕೂಡ ಆಗಿರುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ 3 ಅನ್ನೋದು ಗುರುವಿನ ಸಂಖ್ಯೆ. ಈ 3 ಬಾರಿ ಹೇಳಿದಾಗ, ನಾವು ಪ್ರಥಮವಾಗಿ ಓಂ ಶಾಂತಿ ಹೇಳಿದಾಗ, ದ್ವಿತೀಯವಾಗಿ ಓಂ ಶಾಂತಿ ಹೇಳಿದಾಗ, 3ನೇ ಬಾರಿ ಓಂ ಶಾಂತಿ ಹೇಳಿದಾಗ, ಪ್ರಥಮ ದ್ವಿತೀಯ ತೃತೀಯ ಫಲ ಏನು? ನಾವೇನಾಗಿದೆ, ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳ್ತಾರೆ, ನಾವು ಅದರ ಅರ್ಥ ತಿಳ್ಕೊಂಡಾಗ, ನಮಗಿನ್ನೂ ಅರ್ಥವನ್ನು ನಾವು ಚೆನ್ನಾಗಿ ತಿಳ್ಕೊಂಡಾಗ ನಮ್ಮಲ್ಲಿ ಇನ್ನೂ ಮನಸ್ಸಿನ ಸ್ಥೈರ್ಯ ಜಾಸ್ತಿ ಆಗುತ್ತೆ, ಮನಸ್ಸಿನ ಸ್ವಾಸ್ಥ್ಯ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಹಿಂದೆ ಹೋಗ್ತೀವಿ, ಅಲ್ಲಿ ನಂಬಿಕೆ ಹುಟ್ಟುತ್ತೆ, ಅದರಲ್ಲಿ ಭಗವಂತ ಬರ್ತಾನೆ. ಈಗ ಫಸ್ಟು ಓಂ ಶಾಂತಿ ಅಂದಾಗ ಅದು ನಮ್ಮ ಕಡೆ ಇರುತ್ತೆ. ಅಂದರೆ ಓಂ ಶಾಂತಿ, ನಾವು ಚೆನ್ನಾಗಿರ್ತೀವಿ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಗಳು, ಅಳಿಯಂದರು ಏನೇ ಇರಲಿ, ಇಡೀ ಕುಟುಂಬಕ್ಕೆ ಅದು ಓಂ ಶಾಂತಿ ಅಂತಕ್ಕಂಥದ್ದು ಅನ್ವಯಿಸಿ ದುಷ್ಟಶಕ್ತಿಗಳಿಂದ ದೂರ ಮಾಡುತ್ತೆ. ಇನ್ನು ಎರಡನೆಯದು ಅದ್ರ ಜೊತೆಗೆ ಇನ್ನೂ ಮೊದಲನೇ ಓಂ ಶಾಂತಿಯಲ್ಲಿ ಇನ್ನೂ ಒಂದಿದೆ, ಕಷ್ಟಗಳಿಂದ ದೂರ ಆಗ್ತೀವಿ, ಆಲೋಚನಾ ಲಹರಿಗಳು ಚೆನ್ನಾಗಿ ಬರುತ್ತೆ. ಇವತ್ತಿನ ದಿವಸ ಎಲ್ಲಕ್ಕೂ ಅನರ್ಥ ಕಾರಣ ಏನು ಅಂದರೆ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು. ಎಲ್ಲೋ ಒಂದು ಕಡೆ ಬಲಹೀನನಾಗಿರ್ತಕ್ಕಂಥವನೇ ಬಲವಂತನು ತುಳಿತಕ್ಕಂಥದ್ದು, ಇವೆಲ್ಲವೂ ಕೂಡ ಆ ಆಲೋಚನೆಗಳೇ ಇವತ್ತು ಜೀವನಕ್ಕೆ ಅಸ್ತವ್ಯಸ್ತ ಆಗ್ತಾ ಇರ್ತಕ್ಕಂಥದ್ದು ಕೂಡ ಆಗಿದ್ದು. ಪ್ರಥಮ ಓಂ ಶಾಂತಿ ಕಷ್ಟಗಳಿಂದ, ದುಃಖಗಳಿಂದ ದೂರ ಮಾಡುತ್ತೆ. ಇನ್ನು ಎರಡನೆಯ ಓಂ ಶಾಂತಿ ಹೇಳಿದಾಗ ನಾವು ನಮ್ಮದು ಮೊದಲನೇದಾಯಿತು. ಎರಡನೇದು ಸುತ್ತಲಿನ ಪರಿಸರ, ಸುತ್ತಲಿನ ವಾತಾವರಣ, ನಮ್ಮ ಸುತ್ತಲೂ ಇರ್ತಕ್ಕಂಥ ಮನೆಗಳಾಗ್ಬೋದು, ಜನ ಆಗ್ಬೋದು, ಅಥವಾ ಎಲ್ರಿಗೂ ಕೂಡ ಅದು ಓಂ ಶಾಂತಿ ಅಂದಾಗ ಅವರಿಗೆ ಆ ಫಲ ಹೋಗುತ್ತೆ, ಆ ಫಲದಿಂದ ನಮಗೂ ಒಳ್ಳೆಯದಾಗುತ್ತೆ. ಇನ್ನು ಕಡೆಯ ಭಾಗ ಆಗಿರ್ತಕ್ಕಂಥ ಓಂ ಶಾಂತಿ ನಾವು ಹೇಳಿದಾಗ ಇದೇನಾಗುತ್ತೆ, ಪ್ರಕೃತಿಯಲ್ಲಿ ನಡೀತಕ್ಕಂಥ ಘಟನೆಗಳಿರ್ಬೋದು, ಎಲ್ಲೋ ಜಲಪ್ರಳಯಗಳಿರ್ಬೋದು, ಪ್ರವಾಹಗಳಿರ್ಬೋದು, ಆಮೇಲೆ ಜಲಕಂಟಕಗಳಿರ್ಬೋದು, ಎಲ್ಲೋ ಭೂಕಂಪಗಳಿರ್ಬೋದು. ಇವತ್ತಿನ ಸಹ ಎಷ್ಟೋ ಸರಿ ಎಷ್ಟು ಮಳೆಗೆ ಎಷ್ಟು ಅವಾಂತರಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಆ 3ನೇ ಓಂ ಶಾಂತಿ ಪ್ರಕೃತಿಯನ್ನು ರಕ್ಷಣೆ ಮಾಡುತ್ತೆ. ಪ್ರಕೃತಿಗೆ ಭಗವಂತ, ಅಲ್ಲಿ ಆ ಭಗವಂತನ ಲಹರಿಗಳು ನಮ್ಮ ಬಾಯಿಂದ ಹೋಗುತ್ತೆ. ಹಾಗಾಗಿ ಈ 3 ಓಂ ಶಾಂತಿಗಳು ನಾವು ದಿನಕ್ಕೆ ಒಮ್ಮೆಯಾದರೂ ಸೂರ್ಯೋದಯ ಕಾಲ, ಸೂರ್ಯಾಸ್ತದ ಕಾಲ, 12 ಗಂಟೆ ಕರೆಕ್ಟಾಗಿ ಅಭಿಜಿನ್ ಮುಹೂರ್ತದ ಆ ಕಾಲ ಇರ್ಬೋದು, ಈ ಸಮಯದಲ್ಲಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಒಬ್ಬರನ್ನು ಚೆನ್ನಾಗಿರಿ ಅಂದರೆ ನಮ್ಮ ಕಡೆ 2 ನಾವು ಚೆನ್ನಾಗಿರ್ತೀವಂತೆ, ಒಬ್ಬರು ಸರಿ ಇಲ್ಲ ಅಂದರೆ 2 ನಮಗೆ ಸರಿ ಇಲ್ಲ ಅಂತೂ ಕೂಡ ಹೇಳ್ತಾರೆ. ಹಾಗಾಗಿ ಎಲ್ಲವೂ ನಂಬಿಕೆಯ ಆಧಾರದ ಮೇಲೆ ಪ್ರತಿಯೊಂದು ಕೂಡ ಫಲ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.